ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಸಿರು ಮನೆ ವ್ಲಾಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತೊಂದು ಬಸಳೆ ಸೊಪ್ಪಿಂದ ಸಾರು ಮಾಡುವ. ನಾನಿಲ್ಲಿ ಬಸಳೆ ಸೊಪ್ಪನ್ನು ಚೆನ್ನಾಗಿ ನೀಟಾಗಿ ಕಟ್ ಮಾಡಿ ತೊಗೊಂಡು ಬಂದಿದ್ದೀನಿ. ದಂಟು ಮತ್ತು ಸೊಪ್ಪು ಎರಡೂ ಹಾಕಬೇಕು. ನಂತರ ಒಲೆ ಮೇಲೆ ಒಂದು ಹಂಚು ಇಟ್ಕೊಂಡು ಸ್ವಲ್ಪ 1 ಕಪ್ ಆಗುವಷ್ಟು ಹುರುಳಿ ಕಾಳು ಸಹಿತ ಹುರಿದು ಇಟ್ಕೊಂಡಿದ್ದೀನಿ. ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಈ ಸೊಪ್ಪು ಮತ್ತು ದಂಟನ್ನು ಬೇಯಕ್ಕೆ ಇಡಬೇಕಿದು. ನೋಡಿ, ಹುರುಳಿ ಕಾಳು ಸಹಿತ ನಾನು ಹುರಿದಿದ್ದೀನಿ. ಹುರಿದ ಮೇಲೆ ಸ್ವಲ್ಪ ನೀರು ಹಾಕಿ ತೊಳ್ಕೊಳ್ಬೇಕು. ನಂತರ ಇದಕ್ಕೆ 1 ಆಲೂಗಡ್ಡೆ, 1 ಟೊಮೆಟೊ, 1 ಈರುಳ್ಳಿ ಇಷ್ಟನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು ಕೂಡ ಇದರೊಳಗೇ ಸೇರಿಸ್ಕೊಳ್ಬೇಕು. ನಂತರ ಇದಕ್ಕೆ ಒಂದು ಮುಷ್ಟಿ, 2 ಚಮಚ ಆಗುವಷ್ಟು ಉಪ್ಪು, ಕಲ್ಲುಪ್ಪೆ ಹಾಕ್ಕೊಂಡಿದ್ದೀನಿ ನಾನು. ನಂತರ ಒಂದು ಅರ್ಧ ಚಮಚ ಅರಿಶಿನ, 1 ಲೋಟ ನೀರು ಇಷ್ಟನ್ನು ಹಾಕಿ ಮುಚ್ಚಿಟ್ಟೆ ಬೇಯಿಸ್ಕೊಳ್ಳುವ. ಯಾಕಂದರೆ ಅದು ಒಂದು ಕುದಿ ಬರಲಿ. ಇಲ್ಲಿ ಮಸಾಲೆ ರೆಡಿ ಮಾಡಿಕೊಳ್ಳುವ ನಾವು. ಒಂದು ಅರ್ಧ ಕಪ್ ಕಡಿಯಾಗುವಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ, ಹುಣಸೆ ಹುಳಿ ಸ್ವಲ್ಪ, ಒಂದು 10 ಹೆಸರು ಪುಟಾಣಿ, ಸ್ವಲ್ಪ ಉದ್ದಿನಬೇಳೆ, 1 ಈರುಳ್ಳಿ, ಕೊತ್ತಂಬರಿ ಬೀಜ, ಜೀರಿಗೆ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಎಲ್ಲ ಡ್ರೈ ಆಗಿ ಹುರ್ಕೊಂಡೆ ತೊಗೊಂಡು ಬಂದಿದ್ದೀನಿ ನಾನು. ಇದನ್ನು ಮಸಾಲೆನ ರುಬ್ಕೊಂಡು ತೊಗೊಂಡು ಬರುವ. ಮಸಾಲೆ ಜಾಸ್ತಿ ನೈಸಾಗಿ ಬೇಡ, ಜಾಸ್ತಿ ಇದಿರಬಾರ್ದು. ಜರಿ ಟೈಪ್ ಬರ್ತದೆ, ಅರ್ಧ ಮಸಾಲೆ ಬರ್ತದೆ, ಹಾಗೂ ಆಗಬಾರ್ದು. ಮೀಡಿಯಮ್ ಇದರಲ್ಲಿ ಇರಲಿ, ಚೆನ್ನಾಗಾಗುತ್ತೆ ಬಸಳೆ ಸೊಪ್ಪಿನ ಸಾರು. ನೋಡಿ, ಇಲ್ಲಿ ಒಂದು ಕುದಿ ಬಂದಿದೆ. ಇದೇನು ಬೆಂದಿಲ್ಲ. ಈಗ ಮಸಾಲೆ ಒಟ್ಟಿಗೆ ಸೇರಿಸಿನೇ ಕುಕ್ಕರಲ್ಲಿ ವಿಸಿಲ್ ಹೊಡಿಸುವ. ನೋಡಿ, ನಾನು ರುಬ್ಕೊಂಡು ಬಂದಿದ್ದಿಲ್ಲಲ್ಲ, ಆ ಮಸಾಲೆ ಹಾಕಿದ್ದೀನಿ. ಅದೇ ಮಸಾಲೆ ಸ್ವಲ್ಪ ನೀರು ಸೇರಿಸ್ಕೊಳ್ಳುವ. ಮಿಕ್ಸಿ ಜಾಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಜೊತೆಗೆ ಸೇರಿಸ್ಕೊಂಡಿದ್ದೀನಿ. ನೋಡಿ, ಜಾಸ್ತಿ ದಪ್ಪನೂ ಇರಬಾರ್ದು, ಜಾಸ್ತಿ ತೆಳುನೂ ಇರಬಾರ್ದು. ಇದಕ್ಕೆ 1 ಚಮಚ ಬೆಲ್ಲ ಹಾಕ್ಕೊಳ್ಳುವ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು 1-2 ವಿಸಿಲ್ ಕೂಗಿಸ್ಕೊಳ್ಬೇಕು. ಯಾಕಂದರೆ ಇದು ಎಳೆ ಸೊಪ್ಪಾದರೆ 2 ವಿಸಿಲ್ ಸಾಕು. ಸ್ವಲ್ಪ ಬಲ್ತಿದ್ದಾದರೆ 3 ವಿಸಿಲ್ ಬೇಕು. ನಾನಿದು 3 ವಿಸಿಲ್ ಹಾಕಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಬಸಳೆ ಸೊಪ್ಪಿನ ಸಾರು. ಇದು ಹೆಚ್ಚಿನ ಜನರಿಗೆಲ್ಲ ಇಷ್ಟ ಆಗುವಂಥ ಸೊಪ್ಪಿನ ಸಾರು. ತುಂಬಾ ಟೇಸ್ಟಿ, ತುಂಬಾ ಚೆನ್ನಾಗಿರುತ್ತೆ. ಇದು ನಮ್ಮ ಕುಂದಾಪುರ ಕಡೆ ಕುಚಲಕ್ಕಿ ಅನ್ನ ಅದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್. ನಮ್ಮ ಹಸಿರು ಮನೆ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.